ಬಂದು ಪೆನ್ಸಿಲ್ ಬಂದು 6 ಮಂತ್ ಮೇಂಟೆನೆನ್ಸ್ ಮಾಡ್ಬೋದು ಆರ್ಗ್ಯಾನಿಕ್ ಅಲ್ಲಿ ಯೂಸ್ ಮಾಡಿದ್ರೆ. ಅದೇನು ಅಂದ್ರೆ ಇದು 7 ಇಂಚ್ ಬರುತ್ತೆ. ಆದ್ರೆ ಕುಯ್ಯಕ್ಕೆ ಒಂದು ಆಳ್ ಮೇಂಟೆನೆನ್ಸ್ ಜಾಸ್ತಿ ಕೇಳ್ತದೆ ಅಷ್ಟು ಬಿಟ್ರೆ ಒಟ್ನಲ್ಲಿ ಚೆನ್ನಾಗಿ ಈಡ್ ಬರುತ್ತೆ. 7 ಇಂಚಸ್. ಮಂಜೇಶ್ ಹೆಸರು, ಸನ್ ಆಫ್ ಕುಮಾರ್. ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಬಿಣಿಗ್ಲು ಹೋಬಳಿ, ಗೊಂಡೇನಹಳ್ಳಿ ಗ್ರಾಮ. ಒಂದು 2.5 ಎಕರೆ ಬೀನ್ಸೆ ಗಿಡ. ಸೋಲಾರ್ ಬಂದು 1.5 ಎಕರೆ. ಪೆನ್ಸಿಲ್ ಬಂದು 1 ಎಕರೆ ಬೆಳೆ ಮಾಡಿದ್ವಿ. APKS ಆರ್ಗ್ಯಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ತಮಿಳ್ನಾಡು. ಫೇಸ್ಬುಕ್ ಅಲ್ಲಿ ನೋಡಿ ಬುಕ್ ಮಾಡಿದ್ದು. ಫಸ್ಟ್ ಟೊಮೆಟೊದೆಲ್ಲ ಮಾಡಿದ್ದು, ಈಗ ಬೀನ್ಸ್ಗೂ ಸಹ ಅದೇ ತರ ಮಾಡಿದ್ವಿ. ಅಭಿಮಾನ್ ಅಂತ ಒಂದು 15 ಡೇಸ್ ಇಂದ 45 ಡೇಸ್ ವರ್ಗ ಅಭಿಮಾನ್ ಅಂತ ಫಸ್ಟ್ ಕೊಡ್ಬೇಕು. ಡ್ರೆಂಚಿಂಗ್ ಮಾಡ್ಬೇಕು ಫಸ್ಟ್, ಚೆನ್ನಾಗ್ ಬರುತ್ತೆ. ಆಮೇಲೆ ಹೂವು, ಗ್ರೋತ್, ಫ್ಲವರು ಎಲ್ಲ FL77. ಅದಾದ್ಮೇಲೆ ಫಸ್ಟ್ ಕೊಯ್ಲು 2 ಕೊಯ್ಲು ಕುಯ್ತಾ ಇದ್ದಂಗೆ ಅಂದ್ರೆ ಕಟಿಂಗ್ ಮಾಡ್ತಿದ್ದಂಗೆ ಆರ್ಬಿಕ್ಸ್ ಕೊಟ್ರೆ ಇನ್ನೂ ಗ್ರೋತ್ ಸ್ಟ್ರಾಂಗ್ ಆಗುತ್ತೆ. ಫೇಸ್ಬುಕ್ ಅಲ್ಲಿ ತೋರಿಸ್ಕೊಂಡಿರೋ ಸರ್, ಎಲ್ಲ ಪೋಸ್ಟ್ ಇಂದಲೇ, ಯಾವ್ದು ಡೆಲಿವರಿ ಚಾರ್ಜಸ್ ಇರಲ್ಲ. ಒಟ್ನಲ್ಲಿ ಯೂಸ್ ಮಾಡ್ಬೋದು, ಎಲ್ಲ ಆರ್ಗ್ಯಾನಿಕ್, ಕೆಮಿಕಲ್ ಯಾವ್ದು ಇಲ್ಲ. ಚೆನ್ನಾಗಿ ಈಡ್ ಬರುತ್ತೆ. 30 ಡೇಸ್ ತನಕ ಕೊಡ್ಬೋದು. ಇದು 200 ಲೀಟರ್ಗೆ ಡ್ರೆಂಚಿಂಗ್ ಮಾಡ್ಬೋದು. 200 ಲೀಟರ್ಗೆ ಹಾಕಿ ಡ್ರೆಂಚಿಂಗ್ ಒಂದು ಡ್ರಮ್ಮಿಗೆ ಹಾಕಿ ಮಿಕ್ಸ್ ಮಾಡಿ ಇದು ಡ್ರೆಂಚಿಂಗ್ ಮುಖಾಂತರ 1 ಎಕರೆಗೆ ಕೊಡ್ಬೋದು. ಅಂದ್ರೆ ಒಂದು 15 ಡೇಸಿಗೆ ಒಂದೊಂದು ಬಾಟ್ಲ್ ಹಾಕ್ತಿದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ. ಇದು ಬಂದು ಸ್ಪ್ರೇ FL77 ಅಂದ್ರೆ 200 ಲೀಟರ್ಗೆ 1 ಲೀಟರ್ ಸ್ಪ್ರೇ ಮಾಡ್ಬೋದು. 11 ಕ್ಯಾನ್ ಏನೋ ಬರುತ್ತೆ ಒಂದು ಇದರಲ್ಲಿ ಸ್ಪ್ರೇ ಅಲ್ಲಿ. 15 ಲೀಟರ್ ವಾಟರ್ ಅಲ್ಲಿ, ಇದು ಕ್ಯಾನ್ ಅಲ್ಲಿ ಸ್ಪ್ರೇ ಕೊಟ್ರೆ ಚೆನ್ನಾಗಿ ಗ್ರೋತ್ ಮತ್ತೆ ಫ್ಲವರಿಂಗ್ ಅಂದ್ರೆ ಒಂಚೂರು ಕಾಯಿ ಗಾರ್ ಬರೋದು, ಕಾಯಿ ಶೈನಿಂಗ್ ಬರೋದು ಎಲ್ಲ ಈ ತರ ಬರುತ್ತೆ. ಇದಾಲೆ ಅಮ್ಮಮ್ಮ ಅಂದ್ರೆ ಈಗ ರಿಸಲ್ಟ್ ಬಂದು ಒಂದು 3 ಮಂತ್ಸ್ ಮೇಲ್ ಆಗೈತೆ. ಅಲ್ಲಿ ಎಂಡ್ ಇನ್ನೊಂದು 2 ಕೊಯ್ಲ್ ಕ್ಲೋಸ್ ಮಾಡ್ಬೋದು. ಇದು ಆತರ ಇದೆ. ಇವಾಗ ಆರ್ಬಿಕ್ಸ್ ಬಂದು ಇನ್ನು ಗ್ರೋತ್ ಅಂದ್ರೆ ಒಂದ್ 3 ಕೊಯ್ಲ್ ಕುಯ್ತಾ ಇದ್ದಂಗೆ, 4 ಕೊಯ್ಲ್ ಕುಯ್ತಿದ್ದಂಗೆ ಆರ್ಬಿಕ್ಸ್ ಕೊಡ್ತಾ ಇನ್ನೂ ಗ್ರೋತ್ ಜಾಸ್ತಿ ಆಗ್ತಾ ಇರ್ತದೆ. ಪೆನ್ಸಿಲ್ ಬಂದು 6 ಮಂತ್ ಮೇಂಟೆನೆನ್ಸ್ ಮಾಡ್ಬೋದು ಆರ್ಗ್ಯಾನಿಕ್ ಅಲ್ಲಿ ಯೂಸ್ ಮಾಡಿದ್ರೆ. ಇಲ್ಲಾಂದ್ರೆ ಕೆಮಿಕಲ್ ಯೂಸ್ ಆದ್ರೆ ಒಂದ 4 ಮಂತ್ಸ್ ಯೂಸ್ ಮಾಡ್ಬೋದು. 2 ಮಂತ್ ಜಾಸ್ತಿ ಬರುತ್ತದೆ. ಅದೇನು ಅಂದ್ರೆ ಇದು 7 ಇಂಚ್ ಬರುತ್ತೆ. ಆದ್ರೆ ಕುಯ್ಯಕ್ಕೆ ಒಂದು ಆಳ್ ಮೇಂಟೆನೆನ್ಸ್ ಜಾಸ್ತಿ ಕೇಳ್ತದೆ ಅಷ್ಟು ಬಿಟ್ರೆ ಒಟ್ನಲ್ಲಿ ಚೆನ್ನಾಗಿ ಈಡ್ ಬರುತ್ತೆ. 7 ಇಂಚಸ್ ಕಾಯಿ. ಅವರೇಜ್ ಒಂದ 7 ಟನ್ ಎಕರೆಗೆ, 7 ಇಂದ 7.5 ಟನ್. ನೀವ್ ಹೆಂಗೆ ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ಕೊತಿರೋ, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಯೂಸ್ ಮಾಡ್ಕೊತಿರೋ ಅಷ್ಟು ಈಡ್ ಬರುತ್ತೆ ಜಾಸ್ತಿ. ಡ್ರಿಪ್ ಗೊಬ್ಬರಗಳನ್ನ ಕಮ್ಮಿ ಮಾಡ್ಕೊಂಡು ಜಾಸ್ತಿ ಬಳಸ್ಕೋಬೇಕು. ಡ್ರಿಪ್ ಗೊಬ್ಬರಗಳು ಜಾಸ್ತಿ ಬಳಸಿದಷ್ಟು ಅಷ್ಟೇ ಬೇಗ ರಿಸಲ್ಟ್ ಬರುತ್ತೆ, ಅಷ್ಟೇ ಬೇಗ ಖಾಲಿ ಆಗ್ತದೆ.